ಅದು ಜನನಿಬಿಡ ಪ್ರದೇಶದಲ್ಲಿರೋ ಜ್ಯುವೆಲರಿ ಶಾಪ್. ಎಂದಿನಂತೆ ಅಂಗಡಿಯ ಮಾಲೀಕ ಬೆಳಗ್ಗೆ ಎದ್ದು ಅಂಗಡಿಯನ್ನ ಓಪನ್ ಮಾಡಿ ವ್ಯಾಪಾರವನ್ನ ಆರಂಭಿಸಿದ್ದಾದ್ರೆ ಮಠಮಠ ಮಧ್ಯಾಹ್ನ ಏಕಾಏಕಿ ಎಂಟ್ರಿ ಕೊಟ್ಟ ದರೋಡೆಕೋರರು ಕೆಜಿಗಟ್ಟಲೆ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಲಬುರಗಿಯಲ್ಲಿ ಹಾಡ ಹಗಲೇ ಚಿನ್ನದಂಗಡಿ ದರೋಡೆ, ತಲೆಗೆ ಗನ್ ಹಿಡಿದು ಸಿನಿಮೀಯ ರೀತಿಯಲ್ಲಿ ರಾಬರಿ, ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೇಪ್. ಚಿನ್ನದಂಗಡಿ ಮುಂದೆ ಹೌಹಾರಿ ನಿಂತಿರೋ ಜನ, ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ದರೋಡೆಕೋರರ ದೃಶ್ಯ, ಸ್ಥಳದಲ್ಲಿ ಪೊಲೀಸರ ಪರಿಶೀಲನೆ. ಇದು ಇವತ್ತು ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ಕಂಡುಬಂದ ಸನ್ನಿವೇಶ. ಹಾಡ ಹಗಲೇ ಸರಾಫ್ ಬಜಾರ್ನಲ್ಲಿರೋ ಮಾಲಿಕ್ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ನಡೆದಿದೆ. ಮಠಮಠ ಮಧ್ಯಾಹ್ನ ಚಿನ್ನದಂಗಡಿಗೆ ನುಗ್ಗಿದ 4 ದರೋಡೆಕೋರರು ಜ್ಯುವೆಲರಿ ಶಾಪ್ ಮಾಲೀಕನ ಕೈಕಾಲು ಕಟ್ಟಿ, ಬಾಯಿಗೆ ಸೆಲ್ಲೋ ಟೇಪ್ ಅಂಟಿಸಿ, ತಲೆಗೆ ಗನ್ನಿಟ್ಟು ಚಿನ್ನಾಭರಣ ದೋಚಿದ್ದಾರೆ. ಮಾಲೀಕನ ಮುಂದೆ ಅಂಗಡಿಯ ಅಲ್ಮೇರಾದಲ್ಲಿದ್ದ ಕೋಟ್ಯಾಂತರ ಮೌಲ್ಯದ 2 ರಿಂದ 3 ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿ ಲೂಟಿಕೋರರು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರು ಜ್ಯುವೆಲರಿ ಶಾಪ್ಗೆ ನುಗ್ಗಿ ಚಿನ್ನಾಭರಣ ಲೂಟಿಯಾಗೋವರೆಗೂ ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಅಷ್ಟೊಂದು ಸೈಲೆಂಟ್ ಆಗಿ ಥೇಟ್ ಸಿನಿಮೀಯ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಿದೆ 4 ದರೋಡೆಕೋರರ ಗ್ಯಾಂಗ್. ಕೇವಲ 10 ರಿಂದ 20 ನಿಮಿಷದಲ್ಲಿ ಇಡೀ ಅಂಗಡಿಯನ್ನೇ ಖಾಲಿ ಮಾಡಿ ಕಾಲ್ಕಿತ್ತಿದೆ. ಯಾವಾಗ ದರೋಡೆಕೋರರು ವಾಪಸ್ ಹೋದ್ರು ಆಗ ಚಿನ್ನದಂಗಡಿ ಮಾಲೀಕ ಕಿರುಚತೊಡಗಿದ್ದಾರೆ. ಕಿರುಚಾಟ ಕೇಳಿ ಕೆಳಗಡೆ ಇದ್ದ ಲಾಡ್ಜ್ ಮ್ಯಾನೇಜರ್ ಓಡೋಡಿ ಹೋಗಿದ್ದಾರೆ. ಗಾಬರಿಗೊಂಡಿದ್ದ ಚಿನ್ನದಂಗಡಿ ಮಾಲೀಕನನ್ನ ಸ್ಥಳೀಯರು ಸಮಾಧಾನ ಮಾಡಿದ್ದಾರೆ. ಮೇಲ್ಗಡೆ ಇದೆಯಲ್ಲ, ಅಲ್ಲಿ ಬಿದ್ದಿದ್ರು ಅವರು ಮೇಲ್ಗಡೆ. ನಾನು ಇಲ್ಲಿ ಕೂತಿದ್ದೆ, ಬಿದ್ದ ತಕ್ಷಣ ನೋಡಿದ ತಕ್ಷಣ ನಾನು ಮೇಲ್ಗಡೆ ಹೋದೆ. ಅವ್ರದ್ದು ಬಾಯಿ ಸೆಲ್ಲೋಟಪ್ ಆಗಿದ್ರಲ್ಲ, ಬಾಯಿ ಸೆಲ್ಲೋಟಪ್ ತೆಗೆದುಬಿಟ್ಟೆ ನಾನು. ತೆಗೆದಾಗ ಅವ್ರಂದ್ರು ಬಂದಿದ್ರು, 4 ಜನ ಇದ್ದಿದ್ರು, ಇಲ್ಲಿ ಬಂದೂಕು ಹಚ್ಚಿದ್ರು ಮತ್ತು ಚಾಕು ಹಚ್ಚಿದ್ರು ಅಂತ ಹೇಳಿದ್ರು. ಲೂಟಿಗೆ ಅಂತ ಹೇಳಿದ್ರು. ನಾನು ಕೆಳಗಡೆ ಬಂದೆ ನೋಡುವಂತೆ. ಇವರಿಗೆ ಬಾಜು ಅಂಗಡಿಯವರಿಗೆಲ್ಲ ನಾನು ಆವಾಜ್ ಕೊಟ್ಟೆ. ಎಲ್ಲರೂ ಬಂದ ತಕ್ಷಣ ಯಾರು ಇರಲಿಲ್ಲ. ಆಮೇಲೆ ಮತ್ತೆಲ್ಲ ಪಬ್ಲಿಕ್ ಜಮಾ ಆಯಿತು. ಚಿನ್ನದಂಗಡಿ ದರೋಡೆಯಾಗಿದೆ ಅಂತ ವಿಷಯ ಗೊತ್ತಾದ ಕೂಡಲೇ ಜನ ಜಮಾಯಿಸಿದ್ರು. ಕ್ಷಣಾರ್ಧದಲ್ಲಿ ಸ್ಥಳಕ್ಕೆ ಖುದ್ದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹಾಗೂ ಪೊಲೀಸ್ ತಂಡ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಇಡೀ ಕಾಂಪ್ಲೆಕ್ಸ್ನ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಮಾಲೀಕನಿಂದಲೂ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ದರೋಡೆಕೋರರ ಬಂಧನಕ್ಕೆ 5 ಟೀಮ್ಗಳನ್ನ ರಚನೆ ಮಾಡಿದ್ದು ಆದಷ್ಟು ಬೇಗ ದರೋಡೆಕೋರರನ್ನ ಬಂಧಿಸುತ್ತೇವೆ ಅಂತ ಕಮಿಷನರ್ ಹೇಳಿದ್ದಾರೆ. 12 to 12:45 ಸಮಯದಲ್ಲಿ ಪ್ರಥಮವಾಗಿ 2 ಜನ ಆರೋಪಿಗಳು ಬರ್ತಾರೆ ಮತ್ತು ಇನ್ನೂ 2 ಜನ ಅವ್ರ ಜೊತೆ ಸೇರ್ಕೊಂಡು ಒಟ್ಟು 4 ಜನ ಆರೋಪಿಗಳು ಬಂದು ಇವರು ಒಬ್ಬರೇ ಕೆಲಸ ಮಾಡ್ತಾ ಇದ್ರು. ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅದರಿಂದ ಹೆದರಿಸಿ ಲಾಕರ್ ಅನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನಿಯರ್ಲಿ 2.5 to 3 kg ಚಿನ್ನಾಭರಣ ಇತ್ತು ಅಂತ ಹೇಳಿದ್ದಾರೆ. 5 ವಿಶೇಷ ತಂಡಗಳನ್ನು ಈಗಾಗಲೇ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೇವೆ. ಕೆನರಾ ಬ್ಯಾಂಕ್ ದರೋಡೆ ಭೇದಿಸಿದ ಪೊಲೀಸರು 15 ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿ. ವಿಜಯಪುರ ಜಿಲ್ಲೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ನಡೆದಿದ್ದ ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣ ಭೇದಿಸುವಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ದರೋಡೆ ನಡೆದಿತ್ತು. ಇದೀಗ ಒಟ್ಟು 15 ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಬಂಧಿತರೆಲ್ಲರೂ ಹುಬ್ಬಳ್ಳಿ ಮೂಲದವರಾಗಿದ್ದಾರೆ. ಬಂಧಿತರಿಂದ 39 ಕೆಜಿ ಗಟ್ಟಿ ಚಿನ್ನ, 1.16 ಕೋಟಿ ನಗದು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಕೃತ್ಯಕ್ಕೆ ಬಳಸಿದ 1 ಲಾರಿ, 5 ಕಾರ್ ಸೇರಿದಂತೆ 39.26 ಕೋಟಿ ಅಧಿಕ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ ಸಿಸಿಟಿವಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ, ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ, PhD ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ನೂ ಇದ್ದಾರೆ. ತನಿಖೆ ಹಾದಿಯನ್ನು ತಪ್ಪಿಸೋದಕ್ಕೆ ಕೇರಳ ಮತ್ತು ತಮಿಳುನಾಡಲ್ಲಾದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸಬೇಕು ಅನ್ನೋಂಥದ್ದನ್ನು ಕೂಡ ಮಾಡಿರ್ತಾರೆ. ಕಾರ್ಯಾಚರಣೆಯಲ್ಲಿ ಅವರು 1 ಲಾರಿ ಮತ್ತು 2 ಇನೋವಾ, 2 2 ವೀಲರ್ಗಳನ್ನು ಬಳಸಿರ್ತಾರೆ. ಒಟ್ನಲ್ಲಿ ಕಲಬುರಗಿ ನಗರದಲ್ಲಿ ನಡೆದಿರುವ ಚಿನ್ನದಂಗಡಿ ರಾಬರಿ ಇಡೀ ಸಿಟಿಯನ್ನ ಬೆಚ್ಚಿ ಬೀಳಿಸಿದೆ. ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ಜೊತೆಗೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.